ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯಮಹತೀಂ ಚ ಮೂಂ ಯೂಢಾನ್ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಗುರುಗಳೇ, ಇದೋ ನೋಡಿ, ನಿಮ್ಮ ಪ್ರಾಜ್ಞ ಶಿಷ್ಯನಾದ ದ್ರುಪದನ ಮಗನು ಸಜ್ಜುಗೊಳಿಸಿರುವ ಪಾಂಡುಪುತ್ರರ ಈ ಪ್ರಬಲ ಸೈನ್ಯವ್ಯೂಹವನ್ನು ಗಮನಿಸಿ. ದುರ್ಯೋಧನ ಕೇವಲ ರಾಜಕುಮಾರ, ಆದರೆ ರಾಜನನ್ನು ಬದಿಗೊತ್ತಿ ಯಾರ ಮಾತನ್ನೂ ಕೇಳದೆ ತಾನೇ ರಾಜ ಎಂಬ ರೀತಿಯಲ್ಲಿ ನಡೆಯುತ್ತಿದ್ದಾನೆ. ಹುಟ್ಟು ಕುರುಡನಾದ ತಂದೆಯನ್ನು ಸಿಂಹಾಸನದಲ್ಲಿ ಇರಿಸಿರುವುದಕ್ಕಷ್ಟೇ ಸಂತೋಷ ಪಡಬೇಕಾಗಿದೆ. ತನ್ನ ಎದುರಾಳಿಯ ಬಲ ಹಾಗೂ ದೌರ್ಬಲ್ಯವನ್ನು ಅರಿತಾಗ ಮಾತ್ರ ವೈರಿಯನ್ನು ಸೋಲಿಸಲು ಸಾಧ್ಯ. ಇದನ್ನು ಅರಿತ ದುರ್ಯೋಧನ ತನ್ನ ಗುರುವಾದ ದ್ರೋಣನಿಗೆ ತನ್ನ ಎದುರಾಳಿಗಳನ್ನು ನೋಡುವಂತೆ ಹೇಳಿದ್ದನ್ನು ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಇಲ್ಲಿ ಅಂತರಂಗದಲ್ಲಿ ಭಯಗೊಂಡ ದುರ್ಯೋಧನ ಕ್ಷಣ ಕ್ಷಣಕ್ಕೂ ಮಾಡುತ್ತಿರುವ ತಪ್ಪನ್ನು ಸೂಕ್ಷ್ಮವಾಗಿ ಗಮನಿಸಿ. ತಾನೇ ರಾಜನಾಗಬೇಕೆಂಬ ಆಸೆ, ಅದರಿಂದ ದ್ವೇಷ, ಅಸೂಯೆ, ಮಾನಸಿಕ ಸ್ಥೀಮಿತ ತಪ್ಪುವಿಕೆ ಮಾಡಬಾರದ್ದನ್ನು ಮಾಡುವುದು. ಇದು ನಾವು ದೈನಂದಿನ ಜೀವನದಲ್ಲಿ ಕಾಣುವ ಅತಿ ಸಾಮಾನ್ಯ ವಿಚಾರ. ಮನುಷ್ಯ ದಾರಿ ತಪ್ಪುವ ವಿವಿಧ ಹಂತಗಳಿವು. ಹರಿ ಓಂ.